ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಖ್ಯಾತ ಉದ್ಯಮಿ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥನಾಗಿರುವಂತಹ ಇಲಾನ್ ಮಾಸ್ಕ್ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಇದು ಈಗ ಭಾರತದಲ್ಲಿ ರಾಜಕೀಯ ಭೂಕಂಪಕ್ಕೆ ಕಾರಣ ಆಗಿದೆ. ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಮೆರಿಕದ ನೇರ ಇಂಟರ್ಫಿಯರೆನ್ಸ್ ಭಾರತದ ಚುನಾವಣಾ ವ್ಯವಸ್ಥೆಯ ಮೇಲಾಗಿದೆ, ವಿಪಕ್ಷಗಳು ಇದರ ಪಾಲುದಾರಿಕೆಯನ್ನು ಹೊಂದಿದ್ದಾವೆ, ಹೀಗಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಬಳಿಯಲ್ಲಿ ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಸಮಾಜವಾದಿ ಪಕ್ಷ ವಿಭಿನ್ನವಾದಂತಹ ಹೇಳಿಕೆಯನ್ನು ಕೊಟ್ಟಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಈ ಇಲಾನ್ ಮಾಸ್ಕ್ ನೇತೃತ್ವದ ಡೋಜೆ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ, ಇದು US ಏಡ್ ಯಾವುದ್ಯಾವುದಕ್ಕೆ ಬಳಕೆ ಆಗ್ತಾ ಇತ್ತು, ಯಾವ್ಯಾವ ದೇಶಕ್ಕೆ ಯಾಕೋಸ್ಕರವಾಗಿ ಹಣವನ್ನು ಕೊಡಲಾಗಿದೆ, ಬೈಡನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ರೀತಿಯಾಗಿ ಈ US ಏಡ್ ಅನ್ನು ಬಳಸಿಕೊಳ್ಳಲಾಗಿದೆ ಅನ್ನೋದರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಭಾರತದ ವಿಚಾರವೂ ಪ್ರಸ್ತಾಪ ಆಗಿದೆ. ಭಾರತಕ್ಕೆ ಯಾಕೆ ಹಣ ಕೊಡಲಾಗಿದೆ ಅಂತಂದರೆ, ಭಾರತದಲ್ಲಿ ವೋಟಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋದಕ್ಕೆ, ಭಾರತದಲ್ಲಿ ಜನ ಬಂದು ಮತಗಟ್ಟೆಯಲ್ಲಿ ಮತದಾನ ಮಾಡೋದಕ್ಕೋಸ್ಕರವಾಗಿ ಅಮೆರಿಕ ಹಣವನ್ನು ಕೊಟ್ಟಿದೆ. ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಬಿಜೆಪಿಯವರು ಅನೇಕ ರೀತಿಯಲ್ಲಿ ವಿಪಕ್ಷವನ್ನು ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ಹೇಳ್ತಿರೋದೇನು, ನಮ್ಮ ಪಕ್ಷವಾಗಲಿ ಅಥವಾ ನಮ್ಮ ಸರ್ಕಾರವಾಗಲಿ ಅಮೆರಿಕದ ₹1 ದೇಣಿಗೆಯನ್ನು ಕೂಡ ಪಡೆದುಕೊಂಡಿಲ್ಲ. ಹಾಗಾದರೆ ಈ ಹಣ ಎಲ್ಲಿ ಹೋಗಿದೆ, ಇದು ಸ್ಪಷ್ಟಗೊಳ್ಳಬೇಕು. ಯಾರು ಇದರ ಲಾಭಾರ್ಥಿಗಳು, ಇದು ಜಗಜ್ಜಾಹೀರಾಗಬೇಕು ಅಂತ ಅವರು ಪ್ರಶ್ನೆ ಎತ್ತಿದ್ದಾರೆ. ಮಿತ್ರರೇ, ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾದರೆ ಏನಿದು ಅಮೆರಿಕದ ತಂತ್ರ? ಈ 182 ಕೋಟಿಯಷ್ಟು ಹಣ ಭಾರತಕ್ಕೆ ಯಾಕೋಸ್ಕರವಾಗಿ ಬಂದಿತ್ತು? ಒಂದು ವೇಳೆ ವಿಪಕ್ಷಗಳ ಪರವಾಗಿ ವೋಟಿಂಗ್ ಮಾಡಿಸೋದಕ್ಕೆ ಅಮೆರಿಕ ಏನಾದರೂ ಪ್ರಯತ್ನ ಮಾಡಿತ್ತಾ? ಈ ಎಲ್ಲ ವಿಚಾರವಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಕಳೆದ ಬಾರಿಯ ಚಳಿಗಾಲದ ಅಧಿವೇಶನ ನೆನಪಿದೆ ಅಂತ ಭಾವಿಸಿದ್ದೀನಿ. ಆ ಅಧಿವೇಶನದಲ್ಲಿ ಏನಾಗಿತ್ತು? ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿವಾದ. ಅತಿ ಮುಖ್ಯವಾಗಿ ಬಿಜೆಪಿಯವರು ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಜಾರ್ಜ್ ಸೊರೋಸ್ನ ಹಣ ಭಾರತದಲ್ಲಿ ಬಳಕೆ ಆಗ್ತಾ ಇದೆ, ವಿಪಕ್ಷಗಳು ಅದರಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದಾವೆ ಅಂತ ಬಿಜೆಪಿಯವರು ಆರೋಪ ಮಾಡಿದ್ರು. ಜೊತೆಗೆ OCCRPಯ ವಿಚಾರವಾಗಿಯೂ ಕೂಡ ಸಂಸತ್ನಲ್ಲಿ ಚರ್ಚೆ ಆಗಿತ್ತು. ಬಿಜೆಪಿಯ ನಾಯಕರು ಹಿಗ್ಗಾಮುಗ್ಗವಾಗಿ ಕಾಂಗ್ರೆಸ್ ಅನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಬಿಜೆಪಿ ಎತ್ತಿದಂತಹ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಬಳಿಯಲ್ಲಿ ಸಮರ್ಪಕವಾದಂತಹ ಉತ್ತರ ಇರಲಿಲ್ಲ. ಅಂದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿದೇಶಿ ಹಸ್ತಕ್ಷೇಪ ಆಗ್ತಾ ಇದೆ, ಹೀಗಂತ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗೆ ಆರೋಪ ಮಾಡ್ತಿದ್ದಂತಹ ಬಿಜೆಪಿಯವರಿಗೆ ಈಗ ಒಂದು ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ. ಅದೇನು ಕೇಳಿದ್ರೆ, ಅಮೆರಿಕದಲ್ಲಿರುವಂತಹ ಡೋಜೆ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅವರು ಒಂದು ಹೊಸ ಡಿಪಾರ್ಟ್ಮೆಂಟ್ ಅನ್ನೇ ಆರಂಭ ಮಾಡ್ತಾರೆ. ಅಮೆರಿಕದಲ್ಲಿ ಆಡಳಿತಾತ್ಮಕ ಸುಧಾರಣೆ ಆಗಬೇಕು. ಅಮೆರಿಕದ ಜನ ಟ್ಯಾಕ್ಸ್ ಕಟ್ತಾರಲ್ಲ, ಅದರಲ್ಲಿ ₹1 ಕೂಡ ಅತ್ತಿತ್ತ ಆಗಬಾರದು. ಅನವಶ್ಯಕವಾಗಿ ಅಮೆರಿಕ ಯಾವುದೇ ಹಣವನ್ನು ಫೋಲ್ ಮಾಡಬಾರದು. ಜೊತೆಗೆ ಅಮೆರಿಕದಲ್ಲಿ ಅನಗತ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಕೂಡ ಇರಬಾರದು. ಕೆಲವರೆಲ್ಲ ಆಯಕಟ್ಟಿನ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇದರಿಂದ ಅಮೆರಿಕಕ್ಕೆ ನಷ್ಟ ಆಗ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕು. ಸರ್ಕಾರದ ಆಡಳಿತ ಯಂತ್ರವನ್ನು ಸರಿದಾರಿಗೆ ತರಬೇಕು ಅಂತಲೇ ಈ ಡೋಜೆಯನ್ನು ಟ್ರಂಪ್ ಸ್ಥಾಪಿಸ್ತಾರೆ. ಇದರ ನೇತೃತ್ವ ಕೊಟ್ಟಿದ್ದು ಇಲಾನ್ ಮಾಸ್ಕ್ ಅವರಿಗೆ, ಜೊತೆಗೆ ವಿವೇಕ್ ರಾಮಸ್ವಾಮಿ ಅವರಿಗೆ. ಸದ್ಯ ವಿವೇಕ್ ರಾಮಸ್ವಾಮಿ ಅದರಿಂದ ಹೊರ ನಡೆದು ಬಿಟ್ಟಿದ್ದಾರೆ. ಆ ಡೋಜೆಯಲ್ಲಿ ಇಲಾನ್ ಮಾಸ್ಕ್ ತೀರಾ ಆಕ್ಟಿವ್ ಆಗಿದ್ದಾರೆ. ಈಗ ಮಿತ್ರರೇ, ಅದೇ ಡೋಜೆ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆ ಪಟ್ಟಿಯಲ್ಲಿ ಏನಿದೆ ಕೇಳಿದ್ರೆ, ಯಾವ್ಯಾವ ದೇಶಕ್ಕೆ ಯಾಕೋಸ್ಕರವಾಗಿ ಅಮೆರಿಕದ ದೇಣಿಗೆಯನ್ನು ಕೊಡಲಾಗಿದೆ. ನಿಮಗೆಲ್ಲ ಗೊತ್ತು, ಅಮೆರಿಕ 1961ರಲ್ಲಿ US ಏಡ್ ಅನ್ನು ಸ್ಥಾಪನೆ ಮಾಡುತ್ತೆ. ಬೇರೆ ಬೇರೆ ದೇಶದಲ್ಲಿ ವೆಲ್ಫೇರ್ ಸ್ಕೀಮ್ಗೋಸ್ಕರವಾಗಿ ಅಮೆರಿಕ ದಾನ ಮಾಡುವಂಥದ್ದು. ಮಿತ್ರರೇ, ಅಮೆರಿಕದ್ದು ದೊಡ್ಡ ಎಕಾನಮಿ. ಅವ್ರದ್ದೊಂದು $35 ರಿಂದ $36 ಟ್ರಿಲಿಯನ್ ಎಕಾನಮಿ. ಭಾರತ ಒಂದು ವರ್ಷಕ್ಕೆ ಎಷ್ಟು ಬಜೆಟ್ ಮಂಡಿಸುತ್ತಲ್ಲ, ಅದಕ್ಕಿಂತಲೂ 10 ಪಟ್ಟು ದೊಡ್ಡದಾದಂತಹ ಬಜೆಟ್ ಅನ್ನು ಅಮೆರಿಕ ಹೊಂದಿದೆ. ಹೀಗಾಗಿ ಅಮೆರಿಕಕ್ಕೆ ಹಣದ ಕೊರತೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ 1961ರಲ್ಲಿ ಅವ್ರು ಏನ್ ಮಾಡ್ತಾರೆ, ನಾವು ಬೇರೆ ಬೇರೆ ದೇಶಗಳಿಗೆ ಸ್ವಲ್ಪ ದಾನ ಮಾಡೋಣ. ಎಷ್ಟು ದಾನ ಮಾಡೋದು ಕೇಳಿದ್ರೆ, ವಾರ್ಷಿಕವಾಗಿ ಸರಿಸುಮಾರು $50 ರಿಂದ $60 ಬಿಲಿಯನ್ ನಷ್ಟು US ಏಡ್ ಅನ್ನುವಂಥ ಹೆಸರಿನಲ್ಲಿ ಬೇರೆ ಬೇರೆ ದೇಶಕ್ಕೆ ಕೊಡ್ತಾ ಇದ್ರು. ಆರಂಭದಲ್ಲಿ ಇದರ ಉದ್ದೇಶ ಏನಾಗಿತ್ತು, ಬಡ ರಾಷ್ಟ್ರಗಳಿಗೆ ಅನುಕೂಲ ಆಗಲಿ, ಯಾರು ಬಡವರಿದ್ದಾರೋ, ಊಟಕ್ಕಿಲ್ವೋ ಅಂಥವರಿಗೆ ಆಹಾರವನ್ನು ಒದಗಿಸುವಂತಹದ್ದು, ಔಷಧೋಪಕರಣಗಳನ್ನು ಒದಗಿಸುವಂತಹದ್ದು. ಇದಕ್ಕೋಸ್ಕರವಾಗಿ ಈ ಹಣ ಬಳಕೆ ಆಗಲಿ ಎನ್ನುವಂಥ ಉದ್ದೇಶದಲ್ಲಿ US ಏಡ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ. ಜಾನ್ F ಕೆನಡಿ ಅಮೆರಿಕದ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಇದು ಆರಂಭಗೊಂಡಿದ್ದು. ಆದರೆ ಬರ್ಬರ್ತಾ ಏನಾಗುತ್ತೆ ಗೊತ್ತಾ, ಅಮೆರಿಕದಲ್ಲಿ ಬೇರೆ ಬೇರೆ ಸರ್ಕಾರಗಳು ಈ US ಏಡ್ ಅನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತವೆ. ಅಂದರೆ ತನಗೆ ಬೇಕಾದಂತಹ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಈ ಹಣವನ್ನು ಬಳಸಿಕೊಳ್ಳುವಂಥದ್ದು. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಕೊನೆಗೊಂಡಪ್ಪ. ಅದರ ಹಿಂದೆ ಇದ್ದಂತಹ ಪಾತ್ರ ಯಾರದ್ದು? ಅಮೆರಿಕದ್ದು. ಇದು ಈಗ ಜಗಜ್ಜಾಹೀರಾದಂತಹ ವಿಚಾರ. ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಅಮೆರಿಕ ಈ ಹಣವನ್ನು ಹೇಗೆ ಕೊಡುತ್ತೆ ಕೇಳಿದ್ರೆ, ಯಾವುದೋ NGO ಕೊಡುತ್ತೆ. ಆ NGOಗಳು ಆ ದೇಶದಲ್ಲಿ ತನಗೆ ಬೇಕಾದಂತಹ ವಾಯ್ಸ್ ರೈಸ್ ಮಾಡೋದಕ್ಕೆ ಆ ಹಣವನ್ನು ಬಳಸ್ಕೊಳ್ಳುತ್ತೆ.
ಮಿತ್ರರೇ, ಇದನ್ನ ಈಗ ಇಲಾನ್ ಮಸ್ಕ್ ಬಯಲಿಗೆಳೆದಿದ್ದಾರೆ. ಯಾವ್ಯಾವ ದೇಶಕ್ಕೆ ಅಮೆರಿಕ ಸರ್ಕಾರ ಎಷ್ಟೆಷ್ಟು ಹಣ ಖರ್ಚು ಮಾಡಿದೆ, ಯಾಕೋಸ್ಕರವಾಗಿ ಅವರು ಖರ್ಚು ಮಾಡಿದ್ದಾರೆ, ಇದೆಲ್ಲದರ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಭಾರತದ ಹೆಸರು ಕೂಡ ಇದೆ. ಭಾರತಕ್ಕೆ ಅಮೆರಿಕ ಯಾಕೋಸ್ಕರವಾಗಿ ಹಣ ಕೊಟ್ಟಿದೆ ಅನ್ನುವಂಥದ್ದೇ ಬಹಳ ಆತಂಕಕಾರಿಯಾದಂತಹ ವಿಚಾರ. ಬೈಡನ್ ಸರ್ಕಾರದ ವಲಯಲ್ಲಿ ಒಟ್ಟು $486 ಮಿಲಿಯನ್ ಹಣವನ್ನು ಬೇರೆ ಬೇರೆ ದೇಶದ ರಾಜಕೀಯ ಉದ್ದೇಶಗಳಿಗೋಸ್ಕರವಾಗಿ ದೇಣಿಗೆ ಕೊಡಲಾಗಿದೆ. ಇಲ್ಲಿ ಮಿತ್ರರೇ, ದೇಣಿಗೆ ಕೊಡುವಂಥದ್ದು ಅಂತಂದರೆ ಉಚಿತವಾಗಿ ಹಣ ಕೊಡುವಂಥದ್ದು, ಅದೇನು ಸಾಲ ಅಲ್ಲ. ನೀವು ಆ ಹಣ ಒಮ್ಮೆ ನಿಮ್ಮ ದೇಶಕ್ಕೆ ಬಂತು ಅಥವಾ ಯಾವುದೋ NGOಗೆ ಬಂತು ಅಂತಂದರೆ ಮತ್ತದನ್ನು $1 ಕೂಡ ರಿಟರ್ನ್ ಕೊಡೋದು ಬೇಕಾಗಿಲ್ಲ. ಹಾಗೆ ಒಟ್ಟು $486 ಮಿಲಿಯನ್ ಹಣವನ್ನು ಅನೇಕ ದೇಶಗಳ ರಾಜಕೀಯ ವಿಚಾರಗಳಿಗೋಸ್ಕರವಾಗಿ ವೆಚ್ಚ ಮಾಡಲಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಡೋಜೆ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ ಕಾಂಬೋಡಿಯಾದ ಹೆಸರಿದೆ. ಕಾಂಬೋಡಿಯಾ ದೇಶಕ್ಕೆ 20 ಕೋಟಿ US ಏಡನ್ನು ಕೊಡಲಾಗಿದೆ. ಈ 20 ಕೋಟಿ ರೂಪಾಯಿ ಯಾಕೋಸ್ಕರ ಕೊಟ್ಟಿದ್ದಾರೆ ಅಂತಂದರೆ ಜನರ ಸ್ವತಂತ್ರ ಧ್ವನಿಯನ್ನು ಬಲಗೊಳಿಸೋದಕ್ಕೆ ಅಂತ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಲ್ಲಿ ಮಿತ್ರರೇ, ಜನರ ಸ್ವತಂತ್ರ ಧ್ವನಿಯನ್ನು ಬಲಗೊಳಿಸೋದು ಅಂತಂದ್ರೆ ಏನು? ಪ್ರತಿಭಟನೆ ಮಾಡಿಸೋದಕ್ಕೆ ಅಂತ. ಕಾಂಬೋಡಿಯಾ ದೇಶದಲ್ಲಿ ಜನರ ವಾಯ್ಸನ್ನು ರೈಸ್ ಮಾಡೋದಕ್ಕೋಸ್ಕರವಾಗಿ ಅಮೆರಿಕ 20 ಕೋಟಿ ಹಣವನ್ನು ಕೊಟ್ಟಿದೆ. ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನು? ಅಲ್ಲಿ ಜನರು ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೋಸ್ಕರವಾಗಿ ಅಮೆರಿಕ ಹಣ ವೆಚ್ಚ ಮಾಡ್ತಾ ಇದೆ ಅಂತ. ಹಾಗೆ ಬಾಂಗ್ಲಾದೇಶಕ್ಕೆ $29 ಮಿಲಿಯನ್ ಹಣವನ್ನು ವೆಚ್ಚ ಮಾಡಲಾಗಿದೆ. ಇದಕ್ಕೆ ಅಮೆರಿಕದ ಸರ್ಕಾರ ಕೊಟ್ಟಂತಹ ಕಾರಣ ಏನು ಗೊತ್ತಾ? ರಾಜಕೀಯವನ್ನು ಗಟ್ಟಿಗೊಳಿಸುವಂತಹದ್ದು. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಅಮೆರಿಕ ಯಾವ ರಾಜಕೀಯವನ್ನು ಗಟ್ಟಿಗೊಳಿಸಿದೆ? ಅಲ್ಲೊಂದು ಪ್ರಜಾಪ್ರಭುತ್ವ ಸರ್ಕಾರ ಇತ್ತು. ಶೇಖ್ ಹಸೀನಾ ಚುನಾವಣೆಯನ್ನು ನಡೆಸಿ ಆ ಚುನಾವಣೆ ಮೂಲಕ ಆರಿಸಿ ಬಂದು ಪ್ರಧಾನಮಂತ್ರಿ ಆಗಿದ್ದರು. ಆದರೆ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಆದ ಬಳಿಕ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಇವತ್ತು ಭಾರತಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಮೊಹಮ್ಮದ್ ಯುನೀಸ್ ಅನ್ನುವಂಥ ಒಬ್ಬ ಸರ್ವಾಧಿಕಾರಿ ಬಂದು ಕೂತಿದ್ದಾನೆ. ಆತ ಚುನಾವಣೆ ಮೂಲಕ ಆಯ್ಕೆಯಾದಂಥ ವ್ಯಕ್ತಿ ಅಲ್ಲ. ಅಮೆರಿಕ ಏನು ಹೇಳ್ತಾ ಇದೆ? ನಾವು $29 ಮಿಲಿಯನ್ ಹಣವನ್ನು ಬಾಂಗ್ಲಾದೇಶದಲ್ಲಿ ವೆಚ್ಚ ಮಾಡಿದ್ದೀವಿ. ಯಾಕೋಸ್ಕರವಾಗಿ ಅಂತಂದರೆ ಅಲ್ಲಿ ರಾಜಕೀಯವನ್ನು ಗಟ್ಟಿಗೊಳಿಸೋದಕ್ಕೆ ಅಂತ. ಅರ್ಥ ಮಾಡ್ಕೊಳ್ಳಿ, ಅಮೆರಿಕ ಯಾವ ರೀತಿಯಾಗಿ ಈ US ಏಡನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ, ಬೇರೆ ಬೇರೆ ದೇಶದ ರಾಜಕೀಯದಲ್ಲಿ ಹೇಗೆ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥದ್ದು ಇದರಿಂದ ಜಗಜ್ಜಾಹೀರಾಗಿದೆ. ಹಾಗೆ ನೇಪಾಳಕ್ಕೆ $20 ಮಿಲಿಯನ್ ಹಣವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಮೆರಿಕ ಕೊಟ್ಟಂತಹ ಕಾರಣ ಏನು ಅಂತಂದರೆ ಫಿಸಿಕಲ್ ಫೆಡರಲಿಸಮ್ ಅನ್ನು ಅಭಿವೃದ್ಧಿ ಮಾಡೋದು ಅಂತ. ಹಾಗೆ ಮಿತ್ರರೇ, ಭಾರತಕ್ಕೆ $21 ಮಿಲಿಯನ್ ಹಣವನ್ನು ಕೊಡಲಾಗಿದೆ. $21 ಮಿಲಿಯನ್ ಹಣ ಅಂತಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 182 ಕೋಟಿಯಷ್ಟು. ಇದಕ್ಕೆ ಅಮೆರಿಕ ಕೊಟ್ಟಂತಹ ಕಾರಣ ಏನು ಕೇಳಿದ್ರೆ ಭಾರತದಲ್ಲಿ ಮತದಾನದ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಬೇಕು. ಮಿತ್ರರೇ, ಬಹಳ ಆಶ್ಚರ್ಯ ಆಗುವಂತಹ ವಿಚಾರವೇ ಇದು. ಇವತ್ತು ಭಾರತ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಅಮೆರಿಕದ ಓವರ್ ಆಲ್ ಜನಸಂಖ್ಯೆ ಇದೆಯಲ್ಲ, ಅದರ 3.5 ಪಟ್ಟು ಮಂದಿ ಭಾರತದಲ್ಲಿ ವೋಟರ್ಸ್ ಇದ್ದಾರೆ. ಅಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ನಮ್ಮಲ್ಲಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಜನ ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾರೆ. ಅದು ಅವರ ಜವಾಬ್ದಾರಿ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಅಮೆರಿಕ ಹೇಳ್ತಾ ಇದೆ ಭಾರತದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ನಾವು 182 ಕೋಟಿಯನ್ನು ವೆಚ್ಚ ಮಾಡ್ತಾ ಇದ್ದೀವಿ ಅಂತ. ಮಿತ್ರರೇ, ಇದು ಈಗ ಅನುಮಾನಕ್ಕೆ ಕಾರಣವಾಗಿರೋದು. ಬಿಜೆಪಿಯವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕದ ಈ ಹಣ ಭಾರತ ಸರ್ಕಾರಕ್ಕಂತೂ ಬಂದಿಲ್ಲ. ಭಾರತ ಸರ್ಕಾರಕ್ಕೆ 182 ಕೋಟಿಯನ್ನು ಕೊಟ್ಟು ನೀವು ನಿಮ್ಮ ಚುನಾವಣಾ ಪ್ರಕ್ರಿಯೆಯನ್ನು ಇನ್ನಷ್ಟು ಬಲವರ್ಧನೆ ಮಾಡೋದಕ್ಕೋಸ್ಕರವಾಗಿ ಇದನ್ನು ಬಳಸ್ಕೊಳ್ಳಿ, ನಾವು ನಿಮಗೆ ಕೊಡ್ತಿರುವಂತಹ ದೇಣಿಗೆ ಅಂತ ಅಮೆರಿಕ ಏನು ಕೊಟ್ಟಿಲ್ಲ. ಅಂದರೆ ಸರ್ಕಾರಕ್ಕೆ ಯಾವುದೇ ರೂಪದಲ್ಲೂ ಕೂಡ ಹಣ ಬಂದಿಲ್ಲ. ಅದರ ಹೊರತಾಗಿ ಬಿಜೆಪಿ ಪಕ್ಷಕ್ಕೆ ಬಂದಿದೆಯಾ ಕೇಳಿದ್ರೆ ಅದು ಕೂಡ ಬಂದಿಲ್ಲ. ಅವರು $1 ಸ್ವೀಕರಿಸಿಲ್ಲ. ಹಾಗಾದರೆ ಈ 182 ಕೋಟಿ ಎಲ್ಲಿಗೆ ಹೋಗಿದೆ? ಯಾರು ಇದರ ಪಾಲುದಾರರು? ಹೀಗಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ಸಹಜವಾಗಿ ಇದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಅವರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇದು ಸಹಜ ಕೂಡ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಅಮೆರಿಕ ಈ 182 ಕೋಟಿಯನ್ನು ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆಯಾ ಅಥವಾ ಸಮಾಜವಾದಿ ಪಕ್ಷಕ್ಕೆ ಕೊಟ್ಟಿದೆಯಾ ಅಥವಾ INDIA ಕೂಟದಲ್ಲಿರುವಂಥ ಇನ್ಯಾವುದಾದ್ರೂ ಪಕ್ಷಕ್ಕೆ ಕೊಟ್ಟಿದೆಯಾ ಕೇಳಿದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಮೆರಿಕ ಈ ಹಣವನ್ನು ಕೊಟ್ಟಿಲ್ಲ. ಬದಲಾಗಿ ಅಮೆರಿಕದವರು ಏನು ಮಾಡ್ತಾರೆ ಗೊತ್ತಾ? ಇದನ್ನು NGOಗಳಿಗೆ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಅಮೆರಿಕದ ಏಡ್ ಹಣ ಏನು ಬರುತ್ತಲ್ಲ ಅದನ್ನು ಕೆಲ ದೇಶಗಳಲ್ಲಿ ಅಲ್ಲಿನ ಸರ್ಕಾರವೇ ಸ್ವೀಕರಿಸುತ್ತೆ. ಉದಾಹರಣೆಗೆ ಪಾಕಿಸ್ತಾನಕ್ಕೆ ಅಮೆರಿಕದ ಎಷ್ಟೇ ದೇಣಿಗೆ ಬಂದರೂ ಕೂಡ ಅದು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಅದನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಳುತ್ತೆ. ಆದರೆ ಭಾರತ ಹಾಗೆ ಮಾಡೋದಿಲ್ಲ. ಯಾಕೆಂದರೆ ಭಾರತ ಒಂದು ದೊಡ್ಡ ದೇಶ. ಭಾರತದ ಎಕಾನಮಿ ಕೂಡ ತುಂಬ ದೊಡ್ಡದಾಗಿದೆ. ಅಮೆರಿಕದವರು ಕೊಡುವಂತಹ ಪುಡಿಗಾಸಿಗೆ ಭಾರತ ಸರ್ಕಾರ ಕಾಯ್ಕೊಂಡು ಕೂತಿರೋದಿಲ್ಲ. ಅದನ್ನೇನು ಮಾಡುತ್ತೆ? ನೀವು ಯಾವುದಾದ್ರೂ NGOಗಳಿಗೆ ಕೊಟ್ಕೊಳ್ಳಿ, ನಮ್ಮ ಜನರಿಗದು ಒಳ್ಳೆಯದಾಗಲಿ ಅಂತ ಭಾರತ ಸರ್ಕಾರ ಹೇಳುತ್ತೆ. ಹೀಗಾಗಿ ಭಾರತದಲ್ಲಿ ಕೆಲಸ ಮಾಡುವಂತಹ ಅನೇಕ NGOಗಳು ಈ ಹಣವನ್ನು ಬಳಸ್ಕೊಳ್ತವೆ. ಆದರೆ ಭಾರತದ ಈ ಉದಾರತೆಯನ್ನು ಅಮೆರಿಕ ದುರ್ಬಳಕೆ ಮಾಡಿಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬಿಜೆಪಿಯವರು ಇದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಅಮೆರಿಕ ತನ್ನ ದೇಣಿಗೆಯನ್ನು ಬಳಸಿಕೊಂಡು ಭಾರತದಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಯತ್ನ ಮಾಡಿದೆ. ಇದರ ಪಾಲುದಾರರು ಯಾರು ಅನ್ನುವಂಥದ್ದು ಬಹಿರಂಗಗೊಳ್ಳಬೇಕು, ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿಯವರು ಒತ್ತಾಯ ಮಾಡ್ತಾ ಇದ್ದಾರೆ. ಮಿತ್ರರೇ, ಬಿಜೆಪಿಯವರು ಒತ್ತಾಯ ಮಾಡೋದಲ್ಲ, ಯಾಕೆಂದ್ರೆ ಸರ್ಕಾರ ಅವ್ರದ್ದೇ ಇದೆ, ತನಿಖೆ ಮಾಡಲಿ. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಇದ್ಯಾವುದು ಮುಖ್ಯ ಆಗೋದಿಲ್ಲ.
ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇನ್ನೊಂದು ದೇಶ ಹಸ್ತಕ್ಷೇಪ ಮಾಡ್ತಾ ಇದೆ, ಅವರ ದುಡ್ಡು ಇಲ್ಲೇನೋ ಬೇರೆದಕ್ಕೆ ಬಳಕೆ ಆಗ್ತಾ ಇದೆ ಅಂತಂದ್ರೆ ಅದನ್ನು ನಿಗ್ರಹಿಸುವಂತಹದ್ದು, ಅದನ್ನು ಬೆಳಕಿಗೆ ತರುವಂತಹದ್ದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಬಿಜೆಪಿಯವರು ಆರೋಪ ಮಾಡಿಕೊಂಡು ಸುಮ್ಮನೆ ಕೂರೋದಲ್ಲ. ಇಲಾನ್ ಮಾಸ್ಕ್ರ ಡೋಜೆ ಏನು ಬಿಡುಗಡೆ ಮಾಡದಂತಹ ಪಟ್ಟಿ ಇದೆ, ಇದರ ಬಗ್ಗೆ ಸಮರ್ಪಕವಾದ ತನಿಖೆ ಮಾಡುವಂತಹ ಜವಾಬ್ದಾರಿ ಭಾರತ ಸರ್ಕಾರದ್ದಾಗಿದೆ, ನರೇಂದ್ರ ಮೋದಿ ಅವರ ಸರ್ಕಾರದ್ದಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಹೇಳ್ತಿರೋದೇ ಬೇರೆ. ನಿಮ್ಮದೇ ಸರ್ಕಾರ ಇದೆಯಲ್ಲ, ತನಿಖೆ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಹೋಗಿದೆ, ಯಾರಿದರ ಲಾಭಾರ್ಥಿಗಳು ಎಲ್ಲವುದನ್ನು ಜಗಜ್ಜಾಹೀರು ಮಾಡಿ ಅಂತ. ಆದರೆ ಸಮಾಜವಾದಿ ಪಕ್ಷ ಮಾತ್ರ ವಿಭಿನ್ನವಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನನ್ನ ಪ್ರಕಾರ ಸಮಾಜವಾದಿ ಪಕ್ಷದ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ನಾಚಿಕೆಗೇಡಿನ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ಮನೋಜ್ ಯಾದವ್ ಅನ್ನುವಂತಹ ಸಮಾಜವಾದಿ ಪಕ್ಷದ ಒಬ್ಬ ಮುಖಂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ಬಹುಶಃ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಹಣವನ್ನು ಬಳಸಿದ್ದಿರಬೇಕು, ಆದರೆ ಭಾರತದ ಚುನಾವಣಾ ವ್ಯವಸ್ಥೆ ಸರಿಯಾಗೋದಿಲ್ಲ. ಭಾರತದ ಚುನಾವಣಾ ಆಯೋಗ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಆಯೋಗ ಆಗಿದೆ. ಹೀಗಾಗಿ ಅಮೆರಿಕ ಇನ್ಮುಂದೆ ಹಣ ಕೊಡೋದಿಲ್ಲ ಅಂತ ನಿಲ್ಲಿಸಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿರಬೇಕು ಅಂತೇಳಿ ಸಮಾಜವಾದಿ ಪಕ್ಷದ ಮುಖಂಡ ಹೇಳಿಕೆ ಕೊಟ್ಟಿದ್ದಾನೆ. ನನಗನ್ಸುತ್ತೆ ಇಂತಹ ಹೇಳಿಕೆಗಳಿದೆಯಲ್ಲ ಭಾರತಕ್ಕೆ ಮಾಡದಂತಹ ಅವಮಾನ. ಇವರೆಲ್ಲ ನಮ್ಮ ದೇಶದಲ್ಲಿ ಇರೋದಕ್ಕೆ ಯೋಗ್ಯ ಅಂತ ನನಗಂತೂ ಅನಿಸೋದಿಲ್ಲ. 2001ರಿಂದ 2024ರವರೆಗೆ ಈ ಅವಧಿಯಲ್ಲಿ ಒಟ್ಟು ಅಮೆರಿಕದಿಂದ ಭಾರತಕ್ಕೆ ಬಂದಂತಹ ದೇಣಿಗೆ ಬರೋಬ್ಬರಿ 24,000 ಕೋಟಿ, ಅಂದರೆ ಸರಿಸುಮಾರು $3 ಬಿಲಿಯನ್. ಈ ಹಣ ಯಾವ್ಯಾವುದಕ್ಕೆ ಹೋಗಿದೆ, ಏನೇನಕ್ಕೆ ಬಳಕೆ ಆಗಿದೆ, ಇದೆಲ್ಲದರ ಬಗ್ಗೆ ಒಂದು ಸಮರ್ಪಕವಾದಂತಹ ತನಿಖೆ ಆಗಬೇಕು. ಯಾವ್ಯಾವ ಸರ್ಕಾರ ಇದ್ದಾಗ ಏನೇನಾಗಿದೆ, ಯಾವ NGOಗಳು ಯಾತಕ್ಕೋಸ್ಕರವಾಗಿ ಇದನ್ನು ಬಳಸಿದಾವೆ. ಯಾಕಂದ್ರೆ 24,000 ಕೋಟಿ ಇದೆಯಲ್ಲ, ಸಣ್ಣ ಅಮೌಂಟ್ ಅಲ್ಲ. ಒಂದು ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಸಾಕಿಷ್ಟು. ಹೀಗಾಗಿ ಭಾರತ ಸರ್ಕಾರ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿರಬೇಕು. ಸದ್ಯ ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಇಲಾನ್ ಮಸ್ಕ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ಬಿಡುಗಡೆ ಮಾಡ್ತಾರಾ, ಅಥವಾ ಇದೊಂದೇ ಪಟ್ಟಿಗೆ ಸೀಮಿತವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.